ಇನ್ನು ಜ್ಯೋತಿಷಿ ಕಮಲಾಕರ್ ಭಟ್ ಗ್ಯಾಂಗ್ ಕೊಲೆ ಕೇಸ್ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಮಹೇಶ್ ನಾಯ್ಕ್ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇದರ ಪ್ರಮುಖ ಆರೋಪಿ ಸುಚಿತ್ರಾ ಪತಿ ಮಹೇಶ್ ನಾಯ್ಕ್ ಶಿವಮೊಗ್ಗದ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಮಹೇಶ್ ರಕ್ಷಣೆಗೆ ಇಬ್ಬರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಿದ್ದಾಪುರ ಮತ್ತು ಶಿವಮೊಗ್ಗದ ಇಬ್ಬರು ಡಿಆರ್ ಸಿಬ್ಬಂದಿ ನಿಯೋಜನೆಯಾಗಿದ್ದಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ಪ್ರಭಾವಿಯಾಗಿರುವಂತಹ ಹಿನ್ನೆಲೆ ಮಹೇಶ್ ನಾಯ್ಕ್ಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಅಕ್ರಮ ಸಂಬಂಧದ ಬಗ್ಗೆ ಪುತ್ರಿಯೇ ಅದನ್ನು ಬೆಳಕಿಗೆ ತಂದಂತಹ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿ ಪತಿ ಮತ್ತು ಮನೆಯವರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಸುಚಿತ್ರಾ ಅನ್ನೋದು ಆರೋಪ. ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಗಾಯಗೊಂಡಂತಹ ಒಬ್ಬ ಮೃತಪಟ್ಟಿದ್ರೆ ಈಗ ಪತಿ ಮಹೇಶ್ ನಾಯ್ಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಈಗ ಕಮಲಾಕರ್ ಭಟ್ ಪ್ರಭಾವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮಹೇಶ್ ನಾಯ್ಕ್ಗೆ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಇನ್ನು ಸುಚಿತ್ರಾ ಕಮಲಾಕರ್ ಮತ್ತು ಇಬ್ಬರು ಹೆಣ್ಣು ಮಕ್ಕಳು, ಸುಚಿತ್ರಾ ಅವರ ಮಕ್ಕಳು ವಾಸ ಆಗಿರ್ತಾರೆ. TV9ಗೆ ಮನೆ ಕೆಲಸ ಮಾಡ್ತಾ ಇದ್ದಂತಹ ಉಮಾ ಅಲ್ಲೇನಾಯ್ತು ಅನ್ನೋದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗಕ್ಕೆ ಬಂದು ಸುಮಾರು 6 ತಿಂಗಳಾಗಿತ್ತಷ್ಟೇ. ವಾರದಲ್ಲಿ 4 ದಿನ ಅವ್ರ ಮನೆಯಲ್ಲೇ ಇರ್ತಿದ್ರು. ಪಂಪನಗರ ನಾವಿಲ್ಲಿ ಕೆಲಸ ಮಾಡ್ತೀವಿ ಗುರುಜಿ ಮನೆಗೆ. ಕಮಲಾಕರ್ ಭಟ್ರು ಅಂತ ಗುರುಜಿ ಬಂದು ನಾನು ಕಂಡಂಗಿಲ್ಲ 6 ತಿಂಗಳಾಯಿತು. ಎಷ್ಟು ದಿವಸ ಆಯ್ತದ ಗೊತ್ತಿಲ್ಲ. ಅವ್ರು ಕರೆದಿದ್ರು ಕೆಲಸಕ್ಕೆ. ಕೆಲಸ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಅಲ್ಲಿ ಆಫೀಸು ಒರೆಸ್ತೀನಿ. ಅದು ಶಾಸ್ತ್ರ ಅದು ಇದು ಆಮೇಲೆ ಗಣ ಹೋಮ, ಚಂಡಿಕ ಹೋಮ ಎಲ್ಲ ಮಾಡ್ತಾರೆ. ಕೆಲ್ಸಕ್ಕೆ ಕರೆದ್ರು ನಾವು ಕೆಲಸ ಮಾಡ್ತೀವಿ. ನೆನೆ ಬಂದಿದ್ದೆ, ಇರಲಿಲ್ಲ, ಬೀಗ ಹಾಕಿತ್ತು, ವಾಪಸ್ ಹೋದೆ. ಇವತ್ತು ಇಲ್ಲ, ಅಷ್ಟೇ ನಮಗೆ ಗೊತ್ತಿಲ್ಲ. ಅವರು ಇಬ್ಬರು ಗುರುಜಿ, ಅವರು ಮೇಡಮ್ಮು, 2 ಮಕ್ಕಳಿದ್ದಾವೆ, ಹೆಣ್ಮಕ್ಳು. ಅವರು ಸೆಕೆಂಡ್ PUC ಇರ್ಬೋದು ಮಗಳು. ಹುಡುಗಿ 6ನೇ ಕ್ಲಾಸು. 2-3 ದಿವಸ ಇರ್ತಿದ್ರು ಇಲ್ಲೇ. ಮತ್ತೇನೋ ಕೆಲಸ ಇದ್ದರೆ ಮತ್ತೆ ಹೋಗೋರು. ಗುರುಜಿ ಮಾಮು ಹೋಗೋರು. ಅವ್ರ ಆಶ್ರಮ ಇದೆ, ಅಲ್ಲಿ ಹೋಗೋರು. ಪಂಪ